ಹಲೋ ಗೈಸ್, ವೆಲ್ಕಮ್ ಟು ಗೇರ್ ಅಪ್. ಇವಾಗ ಎಲ್ಲಿದ್ದೀವಿ ಅಂದರೆ ಕೂರ್ಗಲ್ಲಿ ಇದ್ದೀವಪ್ಪ. ಇವಾಗ ಬಂದು ಅಬಿ ಫಾಲ್ಸ್ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ. ಮುಂದೆ ಹೋಗ್ತೀರಾ 3 ಜನ ಬಂದು ನಮ್ಮ ಫ್ರೆಂಡ್ಸ್. ಇವನು ಬಂದು ನೀರಜು, ಅಲ್ಲಿ ಹೋಗ್ತಿರೋನು ಕೃಷ್ಣ ಸೆಂಟ್ರಲ್ಲಿರೋನು, ಮತ್ತು ಈ ಕಡೆ ಸಚಿನ್ ಅಂತ. ನಾನು ಬಂದು ಕೂರ್ಗ್ ಬರ್ತಿರೋದು ಫಸ್ಟ್ ಟೈಮು. ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದಕ್ಕಿಂತ ಜಾಸ್ತಿನೇ ಇದಪ್ಪ. ನೋಡಿ, ಅಬಿ ಫಾಲ್ಸ್ ಸೌಂಡ್ ಇಲ್ಲಿವರೆಗೆ ಕೇಳಿಸ್ತಿದೆ. ಅಲ್ಲಿ ಪಾರ್ಕಿಂಗ್ ಹತ್ರ ಕಾರಿಗೆ ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಅವ್ರು ಬೇಗ ಓಡೋಗ್ತವ್ರೆ ಫಾಲ್ಸ್ ನೋಡೋಕ್ಕೆ. ಕೃಷ್ಣ, ಸ್ವಿಮ್ ಮಾಡ್ತೀಯಾ? ಹಾಂ, ನೀನು ಸಚಿನ್, ನೀನು ನೋಡೋಣ. ಕ್ರೌಡ್ ಏನು ಅಷ್ಟೊಂದಿಲ್ಲ, ಬಟ್ ವ್ಯೂ ಅಂತೂ ಸಖತ್ತಾಗೈತೆ ನೋಡಿ. ಬ್ಯೂಟಿಫುಲ್. ಇದೇನೋ ಬ್ರಿಡ್ಜ್ ಹಾಕಿದ್ದಾರೆ, ಒಡೆದೋಗಿದೆ. ನೋಡಿ, ಕ್ರೌಡ್ ಏನು ಅಷ್ಟೊಂದಿಲ್ಲ. ಫಾಲ್ಸ್ ಅಂತೂ ಸೂಪರ್ ಆಗಿದೆ ನೋಡೋಕ್ಕೆ. ಇರಿ, ಮೇಲೆಯಿಂದ ವ್ಯೂ ನೋಡೋಣ ಹೆಂಗೈತಂತ. ದಿಸ್ ಇಸ್ ಕೃಷ್ಣ. ಇವನು ಬಂದು ನೀರಾಜು, ಇವನು ಬಂದು ಸಚಿನ್. ಓಕೆ, ಅಬ್ಬೆ ಫಾಲ್ಸ್ ಆಯಿತು. ಹಿಂಗೆ ಕಾಣುತ್ತೆ ವ್ಯೂ. ಅದು ಪೂರ್ತಿ ಬೆಟ್ಟ ಸುತ್ತಿಂದ ಸರೌಂಡ್ ಆಗಿದೆ. ವೆದರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಮಾರ್ನಿಂಗ್ 9 o'clock ಆ್ಯಂಡ್ ಇಟ್ ಸೀಮ್ಸ್ ಸಮ್ ಮೋರ್ ಲೈಕ್ ದಿಸ್. ದಾಟ್ಸ್ ಗುಡ್. ಸೊ ಓಕೆ, ಅಬ್ಬೆ ಫಾಲ್ಸ್ ಆಯಿತು, ಭಾರಿ ಚೆನ್ನಾಗಿತ್ತು ಮಾತ್ರ. ಸೊ ದಿಸ್ ಇಸ್ ದ ಮಹೀಂದ್ರ ಥಾರ್ 4x4. ಇದಲ್ಲೇ ಬಂದಿದ್ದು ಬೆಂಗಳೂರಿಂದ. ಬೆಳಗ್ಗೆ 3 ಗಂಟೆಗೆ ಬಿಟ್ಟಿದ್ದು. 3 ಗಂಟೆ ಬಿಟ್ಟು ಇಲ್ಲಿ 8 ಗಂಟೆಗೆ ರೀಚ್ ಆದ್ವಿ. ದಟ್ ವಾಸ್ ರಿಯಲಿ ಫಾಸ್ಟ್. ನೆಕ್ಸ್ಟು ಮಂಡಲ್ಪಟ್ಟಿ ಆಫ್ ರೋಡಿಂಗ್ ಹೋಗ್ತೀವಿ ಟಿಫಿನ್ ಮಾಡಿಕೊಂಡು. ಸೊ ಸಿ ಯು ಗೈಸ್ ಸೂನ್. ಥಾರ್. ನೋಡಿ, ನಮ್ಮ ಐರಾವತ ಹೆಂಗೆ ಬರ್ತಿದೆ. ಈಸಿಯಾಗಿ ಆಫ್ ಕ್ಲಚಲ್ಲೇ ಬಂದುಬಿಡ್ತದೆ, ಈಸಿಯಾಗಿ ಹತ್ತುತ್ತದೆ. ನಮ್ಮ ಕೃಷ್ಣ ಓಡಿಸ್ತಾನೆ. ನೋಡಿ ರೋಡ್ ಹೆಂಗಿದೆ. ಈ ರೋಡ್ಗೆಲ್ಲ ಜೀಬೇ ಬೆಸ್ಟು, ಬೇರೆ ಕಾರ ಎಲ್ಲ ಏನೂ ಸೆಟ್ ಆಗಲ್ಲ. ನೋಡಿ ಎಷ್ಟು ಈಸಿಯಾಗಿ ಬರ್ತದೆ. ನೋಡಿ, ಅವೆಲ್ಲ ಡೌನ್ ಐತೆ, ಈಸಿಯಾಗಿ ಹೋಗ್ತಿದೆ. ಅಪ್ಪ ಹತ್ಸೋವಾಗ ಅದಕ್ಕೆಲ್ಲ ಸ್ವಲ್ಪ
ಪವರ್ ಬೇಕು. ಇದಾದರೆ ಈಸಿಯಾಗಿ ಆಫ್ ಕ್ಲಚಲ್ಲೇ ಬಂದುಬಿಡ್ತದೆ. ನೋಡಿ ಹೆಂಗೆ ನುಕ್ಕೊಂಬರ್ತೈತೆ ರೋಡ್ಗಲ್ಲಿ ಹೆಂಗಿದೆ. ಆದರೂ ಹಲೋ ಗೈಸ್, ಇವಾಗ ತಾನೇ ಮಂದಲ್ಪಟ್ಟಿಗೆ ಬಂದಿದ್ದೀವಿ. ಲೊಕೇಶನ್ ಅಂತೂ ಕ್ರೇಜಿಯಾಗಿದೆ. ಆಫ್ ರೋಡಿಂಗ್ ಅಂತೂ ಸೂಪರ್ ಗುರು. ನೋಡಿ ಇದೆಲ್ಲ ಪಾರ್ಕಿಂಗು. ನಮ್ಮದು ನೋಡಿ ತಾರ್ ಇಲ್ಲಿಕ್ಕಿದ್ದೀವಿ. ನೋಡಿ ಗೈಸ್, ಅಲ್ಲಿ ಬಂದು ಎಂಟ್ರಿ ಪಾಯಿಂಟು. ಅಲ್ಲಿಂದ ಹಿಂಗೆ ಬಂದು ಹತ್ಕೊಂಡು ಹೋಗ್ತಾಯಿದ್ದೀವಿ. ಫುಲ್ ಸುಸ್ತು. ಏನು ನೀರಜ್, ಹೆಂಗಿದೆ ಎಕ್ಸ್ಪೀರಿಯನ್ಸು? ಮಾತಾಡು, ತಮ್ಸಪ್ ತೋರಿಸ್ಬಿಟ್ರೆ. ಹೌ ವಾಸ್ ಯುವರ್ ರೈಡಿಂಗ್? ಏನು ತೋರಿಸ್ತೀಯಾ? ನೋಡಿ ಲೊಕೇಶನ್ ಹೆಂಗೈತೆ, ಕ್ರೇಜಿಯಾಗಿ ಐತಲ್ಲ. ಕೃಷ್ಣ, ಹೆಂಗಿತ್ತು ಆಫ್ ರೋಡಿಂಗು? ಆಫ್ ರೋಡಿಂಗ್ ಖಂಡಿತ ಬರಲೇಬೇಕು. ಜೀಪ್ ಇದ್ರೆ ಮಾತ್ರ ಬನ್ನಿ. ಡೆಫಿನೆಟ್ಲಿ ಇಟ್ಸ್ ವರ್ತ್ ಟ್ರೈ. ಜೀಪ್ ಇದ್ರೆ ಮಾತ್ರ ಈ ರೋಡ್ಗಳಿಗೆ ಸೆಟ್ಟು. ಇಲ್ಲ ಬೇರೆ ಕಾರ್ಗಳು ಏನಾದ್ರು ತರ್ತೀನಿ ಅಂದರೆ ಭಾರಿ ಚೆನ್ನಾಗಿತ್ತು. ಮಳೆಗಾಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಗೊಚ್ಚೆ ಜೊತೆ 4 ವೀಲ್ ಹಾಕೊಂಡು ಫುಲ್ ಮಜವಾಗಿರುತ್ತೆ, ಚೆನ್ನಾಗಿರುತ್ತೆ. ವ್ಯೂ ಇಟ್ಸ್ ವರ್ತ್ ವಾಚಿಂಗ್. ನಿಂಗೆ ನೀರಜ್ ಹೆಂಗೈತೆ? ಜೀಪ್ ಇದ್ರೆ ಮಾತ್ರ ಇಲ್ಲಿಗೆ ಸೆಟ್ಟು, ಇಲ್ಲಾಂದ್ರೆ ಇಲ್ಲೇ ಪರ್ಮನೆಂಟ್ ಸೆಟ್ಟು. ಸಚಿನ್, ನಿಂಗೆ ಹೆಂಗಿತ್ತು ಆಫ್ ರೋಡಿಂಗು? ಕೂತ್ಕೊಂಡಿದ್ದೆಲ್ಲ ಆಮ್ಲೆಟ್ ಹಾಕ್ದ ಗೈಸ್, ಹೆಂಗೈತೆ ವ್ಯೂ? ಚೆನ್ನಾಗೈತಲ್ಲ ನೋಡಿ. ಕ್ಲೌಡ್ಸ್ ಎಲ್ಲ ಮೂವಿಂಗ್ ಆಗ್ತಿರೋದು. ಯಾವ್ದು ಗುರು? ಇಲ್ಲೂ ಒಂದು ವ್ಯೂ ಪಾಯಿಂಟ್ ಐತೆ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್. ಈಗ ಕಾಣುತ್ತೆ. ಅರೌಂಡ್ ಹಾಫ್ ಆನ್ ಅವರ್ ಜರ್ನಿ ಮಾಡಬೇಕು. ಅಷ್ಟೇ ಗೈಸ್, ಇದೆ ಮಂದಲ್ಪಟ್ಟಿ. ಜೀಬಲ್ ಅಂತೂ ಬಂದರೆ ಫುಲ್ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ದಿಸ್ ಇಸ್ ದಿ ವ್ಯೂ. ಕ್ರೇಜಿಗೆ ಐತೆ ಲೊಕೇಶನ್ ಅಂತೂ. ಅಷ್ಟೇ ಗೈಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ವಿತ್ ಅನದರ್ ಲೊಕೇಶನ್. ನೋಡಿ ನಮ್ಮ ಐರಾವತ ಹೆಂಗೆ ನಿಂತೈತೆ. ಓಕೆ ಗೈಸ್, ಟೇಕ್ ಕೇರ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.